ಎಲ್ರಿಗೂ ನಮಸ್ಕಾರ. ಇವತ್ತು ರಾಮಲಿಂಗೇಶ್ವರ ಸ್ವಾಮಿ ಬೆಟ್ಟದ ಬ್ರಹ್ಮರಥೋತ್ಸವ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಪಾಲ್ಗೊಂಡು ನಮ್ಮ ಎಲ್ಲ ಭಕ್ತಾದಿಗಳು ಹಾಗೂ ನಮ್ಮ ಎಲ್ಲ ಮುಖಂಡರುಗಳೊಟ್ಟಿಗೆ ಭಗವಂತನ ಆಶೀರ್ವಾದ ಪಡೆದು ರಥೋತ್ಸವದ ರಥವನ್ನು ಕೂಡ ರಥದ ಬೀದಿಯಲ್ಲಿ ಎಳೆದು ಎಲ್ಲ ಇಷ್ಟಾರ್ಥಗಳು ಇಲ್ಲಿ ಬಂದಿರುವಂಥ ಎಲ್ಲ ಭಕ್ತಾದಿಗಳ ಇಷ್ಟಾರ್ಥಗಳನ್ನ ಭಗವಂತ ಸಿದ್ಧಿಸಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಇಲ್ಲಿರುವಂಥ ರೈತಾಪಿ ವರ್ಗಕ್ಕೆಲ್ಲ ಒಳ್ಳೆ ಮಳೆ ಆಗಿ ಬೆಳೆ ಆಗಿ ಎಲ್ಲ ಸುಖ ಸಮೃದ್ಧಿಯಿಂದ ಇರಲಿ. ಓದ್ತಾ ಇರೋಂಥ ವಿದ್ಯಾರ್ಥಿಗಳಿಗೆಲ್ಲ ಒಳ್ಳೆ ಉದ್ಯೋಗ ಅವಕಾಶಗಳು ದೊರಕಲಿ. ಪ್ರತಿಯೊಬ್ಬರಿಗೂ ಆ ಭಗವಂತನಲ್ಲಿ ಏನೆಲ್ಲ ಇವತ್ತು ಕೋರಿಕೆ ಇಟ್ಟು ಹೋಗ್ತಿದ್ದಾರೆ, ಇಲ್ಲಿ ವರ್ಷ ಪ್ರತೀತಿಯಂತೆ ಬಂದು ಇಲ್ಲೇನು ಪೂಜೆ ಸಲ್ಲಿಸ್ತಾರೆ. ಈ ವರ್ಷ ಇಂಥ ದಿನ ರಥೋತ್ಸವದ ದಿನ ಬರ್ತಾರೆ, ಒಂದು ಹರಕೆ ಇಟ್ಟು ಹೋಗ್ತಾರೆ. ಭಗವಂತ ಇಂಥ ದಿನ ಬಂದು ನಾನು ಮುಂದಿನ ವರ್ಷ ಇದಕ್ಕೇನು ನನ್ನ ಹರಕೆ ತೀರಿಸೋಗ್ತೀನಿ ಅಂತ ಇವತ್ತು ಅವ್ರಿಗೆ ಎಷ್ಟೋ ಜನಕ್ಕೆ ಖುಷಿ ಸಂತೋಷಗಳಿಂದ ಕೆಲಸಗಳಾಗಿರುತ್ತೆ. ಭಗವಂತನ ಆಶೀರ್ವಾದ ಪಡೆದು ರಥೋತ್ಸವದಲ್ಲಿ ಪಾಲ್ಗೊಂಡು ರಥಕ್ಕೆ ಬಾಳೆಹಣ್ಣು ಹೂವು ಹಾಕೋದ್ರ ಮುಖಾಂತರ ಅವ್ರ ಹರಕೆಗಳನ್ನ ತೀರಿಸ್ತಿರ್ತಾರೆ. ಇದೇ ರೀತಿ ವರ್ಷ ಪ್ರತೀತಿ ಅಂತ ನಡ್ಕೊಂಡು ಹೋಗಲಿ. ಈಗ ಏನು ನಡೀತಿದೆ ಇದು 10ರಷ್ಟು 100ರಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ರಥೋತ್ಸವದ ಕಾರ್ಯಕ್ರಮದಲ್ಲಿ ಮುಂದೆ ಕೂಡ ಭಾಗಿಯಾಗಲಿ. ಇಲ್ಲೆಲ್ಲ ಅಭಿವೃದ್ಧಿ ಕಾರ್ಯಗಳು ಏನೆಲ್ಲ ಕೈಗೊಂಡಿದ್ದಾರೆ ಅದಕ್ಕೂ ಕೂಡ ಸರ್ಕಾರದಿಂದನೂ ಗಮನ ಹರಿಸಿ ಅದು ಇನ್ನೂ ಅಭಿವೃದ್ಧಿ ಕಾರ್ಯಗಳು ಮಾಡಲಿ. ಇಲ್ಲೆಲ್ಲ ನಮ್ಮ ಮುಖಂಡರುಗಳು ಕೂಡ ತುಂಬಾ ಇದಕ್ಕೆ ಕಾಳಜಿ ವಹಿಸಿ ಏನೇನೆಲ್ಲ ಕೆಲಸಗಳಾಗಬೇಕು ಎಲ್ಲ ವಾಲಂಟಿಯರ್ ಆಗಿ ಅವರು ಕೂಡ ಮುಂದೆ ಬಂದು ಮಾಡ್ತಿದ್ದಾರೆ. ಭಗವಂತ ಅವ್ರಿಗೂ ಶಕ್ತಿ ಕೊಡಲಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಹಾಗೆ